ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿಗೆ ಸಂಬಂಧಪಟ್ಟಂತೆ ಮಾಡಲ್ ಟೆಸ್ಟ್ಗಳಲ್ಲಿ 40ಕ್ಕಿಂತ ಜಾಸ್ತಿ ಇದಾವೆ. ಅದರಲ್ಲಿ ಏನು ಮಾಡಿದ್ನಪ್ಪ ಅಂತಂದ್ರೆ ಈಗಾಗಲೇ ನಾನು ಏನು ಮಾಡಿದ್ನಿ, ಟೋಟಲ್ ಆಗಿ 3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ನಿ. ಇವತ್ತಿನ ಕ್ವಶನ್ ಪೇಪರ್ಲಿ 4ನೇ ಕ್ವಶನ್ ಪೇಪರ್ ಎಷ್ಟು ಕ್ವಶನ್ಗಳು ಡಿಫ್ರೆಂಟ್ ಆಗಿ ಬಂದವ, ಅವುಗಳನ್ನ ಎಷ್ಟು ಶಾರ್ಟ್ಕಟ್ ಆಗಿ ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ಕಂಪ್ಲೀಟ್ ಮಾಡ್ತೀನಿ, ಡೋಂಟ್ ವರಿ. ಎಕ್ಸಾಮ್ ನಿಮ್ಮ ಬರುವಷ್ಟರಲ್ಲಿ ಎಲ್ಲ ಸೊಲ್ಯೂಷನ್ ಕೊಡ್ತೀನಿ. ಅದರಷ್ಟರಲ್ಲಿ SSCGD ನಾಳೆಯಿಂದ ಅಥವಾ 27ನೇ ತಾರೀಕಿಂದ ಸ್ಟಾರ್ಟ್ ಆದ, ಅಷ್ಟರೊಳಗಾಗಿ ನಿಮಗೆ ಹೌ ಟು ಸ್ಕೋರ್ ರೀಸನಿಂಗಲ್ಲಿ 20ಗೆ 18 ಹೇಗೆ ತಗೋಬೇಕು, ಯಾವ್ಯಾವ ಟಾಪಿಕಲ್ಲಿ ಯಾವ್ಯಾವ ಲೆಕ್ಕಗಳನ್ನು ಮಾಡ್ಬೇಕಂತ ಹೇಳ್ತೀನಿ. ಮ್ಯಾಥ್ಸಲ್ಲಿ ಕೂಡ ಅದೇ ರೀತಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ SSCGDಗೆ ಸಂಬಂಧಪಟ್ಟಂತೆ ಇದು ಇಂಪಾರ್ಟೆಂಟ್ ಅನ್ನ ಹೇಳ್ತಾ ಹೋಗ್ತೇನೆ. ಇವತ್ತಿನ ಕ್ಲಾಸಲ್ಲಿ ಏನಪ್ಪ 4ನೇ ಟೆಸ್ಟ್ ಯಾವ ರೀತಿ ಬರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ವಿಡಿಯೋ ಎಂಡ್ ವರೆಗೂ ನೋಡ್ರಿ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಓಕೆ, ಅದೇ ರೀತಿ ನಿಮಗೆ SSCGD ಸಂಬಂಧಪಟ್ಟಂತೆ ಏನಪ್ಪ SSCGD ಸಂಬಂಧಪಟ್ಟಂತೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಅಬೌವ್ 15 ಅಂತ ಹೇಳ್ಬೋದು. 15+ ಹೇಗೆ ತಗೋಬೇಕು, ಅದೇ ರೀತಿ ರೀಸನಿಂಗ್ ಅಲ್ಲಿ 18+ ಯಾವ ರೀತಿ ನೀವು ತಗೋಬೇಕಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಓಕೆ, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡಬೇಡ, ವಿದಿನ್ 20 to 25 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಿಬಿಡೋಣ. ಫಸ್ಟ್ ಕ್ವಶನ್ ಅನ್ನು ನೋಡ್ರಿ, ಏನದ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ರಾಜಕೀಯ ಪಕ್ಷದ ಹೆಸರೇನು? ಮಮತಾ ಬ್ಯಾನರ್ಜಿ ಅವರು ಯಾವ ರಾಜ್ಯದಲ್ಲಿ ಇರ್ತಾರ ಅದನ್ನ ಕಮೆಂಟ್ ಮಾಡಬೇಕು. ಮಮತಾ ಬ್ಯಾನರ್ಜಿ ಅವರು ಯಾವ ರಾಜ್ಯ ಅಂತೇಳಿ ಗೊತ್ತಿರಬೇಕು. ಅವ್ರದ್ದು ಯಾವ ಒಂದು ಪಕ್ಷ ಅಂತ ಕೇಳಿದಾಗ ತೃಣಮೂಲ ಕಾಂಗ್ರೆಸ್, TMC ಅಂತೀವಿ. ಓಕೆ, ಕ್ವಶನ್ ನಂಬರ್ 1 ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಅನ್ನು ನೋಡಿ. ಮಾರ್ಚ್ 2020 ಹೊತ್ತಿಗೆ 23 ಹೊತ್ತಿಗೆ ತ್ರಿಪುರಾದ ಮುಖ್ಯಮಂತ್ರಿಯಾಗಿ ಯಾರು ಆಗಿದ್ದರು? ತ್ರಿಪುರಾದ ಮುಖ್ಯಮಂತ್ರಿ ಯಾರಾಗಿದೆ ಅಂತಂದ್ರೆ ಮಾಣಿಕ್ ಸಹಾ ಅವರು ಆಗಿದ್ರು. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ, ಥರ್ಡ್ ಕ್ವಶನ್ ಅನ್ನು ನೋಡ್ರಿ. DRDOನ ವಿಸ್ತೃತ ರೂಪವೇನು ಅಂತಂದ್ರೆ ಏನಪ್ಪಾ, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿರ್ತಾನೆ ಇಲ್ಲಿ ನೋಡ್ರಿ. ರಿವಾರ್ಡ್ ಅಂತ ಕೊಟ್ಟಾನೆ, ಇಲ್ಲ. ಆಪ್ಷನ್ ನಂಬರ್ ಎ ಎಕ್ಸಾಕ್ಟ್ ಕರೆಕ್ಟ್ ಅದ. ಓಕೆ, ಬಹಳಷ್ಟು ಇಂಪಾರ್ಟೆಂಟು. ಇದು ಯಾವಾಗ ಸ್ಥಾಪನೆ ಆಯಿತು? ಸ್ಥಾಪನೆ DRDO ಸ್ಥಾಪನೆ ವೆರಿ ಇಂಪಾರ್ಟೆಂಟು. ಸ್ಥಾಪನೆ ಯಾವುದು? 1969, 1958. ಇವುಗಳ ಆಪ್ಷನ್ಗಳು ಇರ್ತಾವ, ಯಾವುದಂತೇಳಿ ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ಓಕೆ, ಕ್ವಶನ್ ನಂಬರ್ 4 ಅನ್ನು ನೋಡ್ರಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು? 1885ರಲ್ಲಿ ಸ್ಥಾಪನೆ ಆಯಿತು. ಓಕೆ, ನೆಕ್ಸ್ಟ್ ನೋಡ್ರಿ. ಏನಪ್ಪ, ತುಮ್ ಮುಜೆ ಖೂನ್ ದೋ ಮೈ ತುಮ್ ಆಜಾದ್ ದೂಂಗಾ. ಅಂದ್ರೆ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂದ ಒಂದು ವಾಕ್ಯವನ್ನ ಯಾರು ಹೇಳಿದ್ರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ರು. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡ್ರಿ. ಭಾರತದ ಮಹಾನ್ ಸ್ತೂಪ, ಗ್ರೇಟ್ ಸ್ತೂಪ ಎಲ್ಲಿದೆ ಅಂತಂದ್ರೆ MP ಒಳಗದ ಸಾಂಚಿ ಸ್ತೂಪ ಅಂತ ಹೇಳ್ತೀವಿ. ಓಕೆ, 7ನೇ ಪ್ರಶ್ನೆಯನ್ನು ನೋಡ್ರಿ. ಹರಪ್ಪ ನಾಗರಿಕತೆಯಲ್ಲಿ ಈ ಕೆಳಗಿನ ಯಾವುದರಿಂದ ಆಟಿಕೆಗಳನ್ನು ತಯಾರಿಸುತ್ತಿದ್ದರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಟೆರಾಕೋಟಾ, ಬೇಯಿಸಿದ ಮಣ್ಣಿನಿಂದ, ಸುಟ್ಟ ಮಣ್ಣಿನಿಂದ ಅವರು ಆಟಿಕೆಗಳನ್ನ, ಪಾತ್ರೆಗಳನ್ನ ಮಾಡ್ತಾ ಇದ್ರು. ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತೇಳಿ ಕೇಳ್ತಾರ. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ ಬುದ್ಧರು. ಓಕೆ, 9ನೇ ಪ್ರಶ್ನೆಯನ್ನು ನೋಡ್ರಿ. ಯಾವ ರಾಜ್ಯದಲ್ಲಿ ಮುಳ್ಳಿನ ಸಸ್ಯವರ್ಗ ಕಂಡು ಬರುತ್ತದೆ? ಮುಳ್ಳಿನ ಸಸ್ಯವರ್ಗ ರಾಜಸ್ಥಾನದಲ್ಲಿ ಕಂಡು ಬರುವಂತ ಸಸ್ಯವರ್ಗ ಪಾಚಿ. ಅಲ್ಲಿ ಮುಳ್ಳಿನ ಯಾವಪ್ಪ ಮರುಭೂಮಿಯಲ್ಲಿ ನಡುವಂಥದ್ದು. ಓಕೆ, ಡನ್. 10ನೇ ಪ್ರಶ್ನೆಯನ್ನು ನೋಡ್ರಿ. ಅರಾವಳಿ ಪರ್ವತ ಶ್ರೇಣಿಯು ಯಾವ ರಾಜ್ಯದಲ್ಲಿ? ಇದು ಕೂಡ ರಾಜಸ್ಥಾನದಲ್ಲಿ ಕಂಡು ಬರುವಂಥದ್ದು. ಅರಾವಳಿ ಪರ್ವತ ಶ್ರೇಣಿ ಇದು ಯಾವ ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ಅಂತ ಕೇಳ್ತಾರೆ. ಅರಾವಳಿ ಪರ್ವತ ಶ್ರೇಣಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೇಳಿರೋಂಥ ಪ್ರಶ್ನೆ. ಎಲ್ಲೆಲ್ಲಿ ಹಾದುಗುತ್ತಾ? ರಾಜಸ್ಥಾನ ಈ ತರ ಹಾದುಗುತ್ತಾ? ಅವು ಯಾವ್ಯಾವ ರಾಜ್ಯಗಳ ಮೂಲಕ ಹಾದುಗುತ್ತೋ ಅದನ್ನ ನೀವು 4ರಿಂದ ಎಷ್ಟು ರಾಜ್ಯಗಳದ ಕಮೆಂಟ್ ಮುಖಾಂತರ ಹೇಳ್ಬೇಕು. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿ. 2011ರ ಭಾರತೀಯ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರ ಯಾವುದಪ್ಪ ಅಂತಂದ್ರ ಉತ್ತರ ಪ್ರದೇಶ್. ಯಾವುದು? ಉತ್ತರ ಪ್ರದೇಶ್ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 12ನೇ ಪ್ರಶ್ನೆ ಏನದ ಅಂತಂದ್ರೆ ಮಾರ್ಚ್ 2022 ಏನದ್ರಿ? 2023 ಹೊತ್ತಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರಾಗಿದ್ರು ಅಂತಂದ್ರೆ ಜಸ್ಟಿಸ್ DY ಚಂದ್ರಚೂಡ್ ಅವರಾಗಿದ್ರು. ಇವರ ನಂತರ ಮತ್ತಾರದು ಪ್ರೆಸೆಂಟ್ ಆಗಿ ಪ್ರಸ್ತುತ ಯಾರದಾರ ಅಂತೇಳಿ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಓಕೆ,
ಪ್ರಸ್ತುತ ಯಾರಾಗ್ಯಾರ ಅಂತೇಳಿ ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡ್ರಿ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಿಸುತ್ತಾರೆ, ಅವರನ್ನ ಯಾರು ನೇಮಿಸುತ್ತಾರೆ ಅಂತೇಳಿ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರನ್ನ ನೇಮಿಸುತ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿರಾಟ್ ಕೊಹ್ಲಿ ಯಾವ ಕ್ರಿಕೆಟ್ಗೆ ಸಂಬಂಧಪಟ್ಟಿರುತ್ತಾರೆ? ಕ್ರಿಕೆಟ್ಗೆ ಸಂಬಂಧಪಟ್ಟಿರುವಂತಹ ಒಬ್ರು ಆಟಗಾರರು. ನೆಕ್ಸ್ಟ್ ಜಿಕೆಯಲ್ಲಿ ಲಾಸ್ಟ್ ಕ್ವಶನ್ ನೋಡ್ರಿ. ಲೆಗ್ ಬಿಫೋರ್ ವಿಕೆಟ್ ಅಂತಂದ್ರೆ LBW ಅಂತೇಳಿ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಆಲ್ಮೋಸ್ಟ್ ಕೊಟ್ಟಾಗಿರುತ್ತೆ. ಈ ಪ್ರೆಸೆಂಟ್ ಆಗಿ ನಮಗ IPL ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಬಹಳಷ್ಟು ಜನ ನೋಡ್ತಾ ಇರ್ತೀರಿ. ಇದು ಸಂಬಂಧಪಟ್ಟದ್ದು ಯಾವ ಒಂದು ಕ್ರೀಡೆಗೆ ಅಂತ ಹೇಳಿದ್ರೆ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟದ್ದು. ಓಕೆ, ಈ ಲಾಸ್ಟಿಗೆ ವಿಜ್ಞಾನ ಅಂತ ಬಂದದಲ್ಲ, ಇದು ನೆಕ್ಸ್ಟ್ ಪಾರ್ಟು 15 ಪ್ರಶ್ನೆಗಳಾಗಿರ್ತವ. ಈಗ ಮುಗಿದಂಥದ್ದು ಜಿಕೆಗೆ ಸಂಬಂಧಪಟ್ಟಂತ 15 ಪ್ರಶ್ನೆಗಳು ಮುಗಿದವು. ಓಕೆ, ನೆಕ್ಸ್ಟ್ 1ನೇ ಪ್ರಶ್ನೆ ನೋಡ್ರಿ. 16ನೇ ಪ್ರಶ್ನೆ. ಇದು ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ಗಳು ಮಿಸ್ ಆಗ್ಯಾವ. ಇದ್ರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಾರ 37 ಡಿಗ್ರಿ ಸೆಲ್ಸಿಯಸ್ ಮಾನವನ ಸಾಮಾನ್ಯ ತಾಪಮಾನ ಆಗಿರುತ್ತೆ. ಓಕೆ, ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡ್ರಿ. ದಂತವೈದ್ಯರು ಹಲ್ಲುಗಳನ್ನ ಪರೀಕ್ಷಿಸಲು ನೀವು ಹಲ್ಲಿನ ಡಾಕ್ಟರ್ ಕಡೆ ಹೋದಾಗ ಅವರೊಂದು ಕನ್ನಡಿಯನ್ನ ಹಿಡಿದು ಒಂದು ಕಣ್ಣಿನ ಮುಖಾಂತರ ನಿಮ್ದ ಅಲ್ಲಿ ಏನಾಗೈತೆ ಅಂತೇಳಿ ಕಂಡುಹಿಡಿಯುತ್ತಾರೆ. ಅಲ್ಲಿ ಯಾವ ದರ್ಪಣವನ್ನ ಯೂಸ್ ಮಾಡ್ತಾರಂತ ಕೇಳಿದ್ರ ನಿಮ್ನ ದರ್ಪಣವನ್ನ ಯೂಸ್ ಮಾಡ್ತಾರೆ. ಕಾನ್ಕೇವ್ ಮಿರರ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬಂದಂತ ಕ್ವಶನ್, ವಸ್ತುವಿನ ಯಾವ ಸ್ಥಿತಿಯಲ್ಲಿ ನಿರ್ದಿಷ್ಟ ಆಕಾರವಿರುತ್ತದೆ? ನಿರ್ದಿಷ್ಟ ಆಕಾರ ಅಂತಂದ್ರ ಒಂದು ಯಾವುದಾದ ನೀರು, ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಯಾವ ಪಾತ್ರೆಗೆ ಹಾಕ್ತೀರಿ ಅದೊಂದು ಆಕಾರ. ಗಾಳಿನೂ ಕೂಡ ಅದೇ ರೀತಿ ನಮ್ಮ ಘನವಸ್ತು ಕೂಡ ಒಂದು ಎಕ್ಸಾಕ್ಟ್ ಶೇಪ್ ಅನ್ನ ಹೊಂದಿರುತ್ತೆ. ಅದು ಕೂಡ ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತೆ. ಆದರೆ ಉಳಿದ ಯಾವುದೇ ಒಂದು ಆಕಾರವನ್ನು ಹೊಂದಿರುವುದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದಾಗ ಇದು ವಿದ್ಯುತ್ ಕಾಂತ ಅಂತ ಹೇಳ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳ್ಬೋದು. ಇದು ಅದರ ಮೂಲಕ ಕಾರ್ಯನಿರ್ವಹಿಸುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನೋಡ್ರಿ. ಏನಂತಂದ್ರೆ ಘನವಸ್ತುವಿನಲ್ಲಿ ಉಷ್ಣದ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಘನವಸ್ತುವಿನಲ್ಲಿ ಇದನ್ನ ಏನಂತ ಕರೀತಾರಂದ್ರ ಯಾರಾದ್ರೂ ಕಮೆಂಟ್ ಮುಖಾಂತರ ಹೇಳ್ಬೋದು, ಅಥವಾ ಇದಕ್ಕೆ ವಾಹನ ಅಂತ ನಾವು ಕರಿತೀವಿ. ಈಗಾಗಲೇ ರಿಪೀಟೆಡ್ ಆದಂತ ಕ್ವಶನ್, ಬಹಳಷ್ಟು ಇಂಪಾರ್ಟೆಂಟ್. ಯಾವ ಕ್ವಶನ್ ರಿಪೀಟ್ ಆಗಿರುತ್ತೋ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕಂಡಕ್ಷನ್ ಅಂತ ಹೇಳ್ತೀವಿ ನಾವು. ವಾಹನ ಅಂತೀವಿ, ಕಂಡಕ್ಷನ್. ಓಕೆ, ಒಂದು ವಸ್ತು ಅಥವಾ ಯಾವ್ದಾದ್ರು ಒಂದು ಸ್ಪೂನು, ನೀವು ಕಿಚನ್ ಒಳಗೆ ಅಡಿಗೆ ಮಾಡುವಾಗ ಒಂದು ಸ್ಪೂನ್ ಚಮಚೆಯನ್ನ ಯಾವ್ದಾದ್ರು ಪಾತ್ರೆ ಒಳಗ ಮಸಾಲೆಯನ್ನ ಇದು ಮಾಡುವಾಗ ಅದರ ಮುಂದಿನ ತುದಿ ಕಾದ ನಂತರ ಸಣ್ಣಂಗೆ ಹಿಂದಿನ ತುದಿ ಕೂಡ ಕಾಯುತ್ತೆ. ಇದು ಕಂಡಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿ ಅದೇ ಟಾಪಿಕ್ ಮೇಲೆ ಇನ್ನೊಂದು ಕ್ವಶನ್, ಯಾವ ಉಷ್ಣ ವರ್ಗಾವಣೆ ವಿಧಾನಕ್ಕೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ ಅಂತ ಕೇಳಿದ್ರ ವಿಕಿರಣಕ್ಕೆ ಯಾವುದೇ ಅಗತ್ಯವಿಲ್ಲ. ವಿಕಿರಣ ಫಾರ್ ಎಕ್ಸಾಂಪಲ್ ಸೂರ್ಯನ ಕಿರಣಗಳು ನಮ್ಮ ಭೂಮಿಗೆ ಬಂದು ತಲುಪುವಂಥದ್ದು ಎಕ್ಸಾಂಪಲ್ ಆಗಿರುತ್ತೆ. ಇದು ವಿಕಿರಣ ಮೂಲಕ ಬಂದು ತಲುಪುತ್ತೆ. ಯಾವುದೇ ಮಾಧ್ಯಮ ಇಲ್ಲ, ಏನೂ ಇಲ್ಲ. ಕಿರಣಗಳ ಮೂಲಕ ನಮ್ಮ ಭೂಮಿಯನ್ನು ತಲುಪುತ್ತೆ. ಆ ಸೂರ್ಯನ ಕಿರಣಗಳಿಂದ ನಮಗೆ ಮನುಷ್ಯರಿಗೆ ಡಿ ವಿಟಮಿನ್ ಸಿಗುತ್ತೆ. ಅದೇ ರೀತಿ ಅಲ್ಲಿರುವಂತಹ ಅಲ್ಟ್ರಾ ವೈಲೆಟ್ ಒಂದು ಕಿರಣಗಳಿಂದ ನಮ್ಮನ್ನ ರಕ್ಷಿಸುವಂತಹ ಪದರು ಓಜೋನ್ ಪದರು ಅಂತೀವಿ. ಓಕೆ, ಅದು ಕೂಡ ಗೊತ್ತಿಲ್ಲ. ಓಜೋನ್ ದಿನ ಅಂತ ಹೇಳ್ತೀವಿ. ಓಜೋನ್ ದಿನ ಯಾವುದು? 16. ಯಾವ ಮಂತ್ ಯಾವ್ದ್ರಿ? ವೆರಿ ಇಂಪಾರ್ಟೆಂಟ್, ಕಮೆಂಟ್ ಮಾಡ್ಬೇಕು. ಓಕೆ, 22ನೇ ಪ್ರಶ್ನೆಯನ್ನು ನೋಡ್ರಿ. ಪ್ರತ್ಯಾಮ್ಲಗಳ ರುಚಿ ಹೇಗಿರುತ್ತದೆ? ಆಮ್ಲಗಳ ರುಚಿ ಬೇರೆ, ಆಮ್ಲಗಳು ಹುಳಿಯಾಗಿರುತ್ತವೆ. ಲಾಸ್ಟ್ ಒಂದು ಕ್ವಶನ್ ಪೇಪರ್ ಅಲ್ಲಿ ಇತ್ತು. ಇದರಲ್ಲಿ ಪ್ರತ್ಯಾಮ್ಲಗಳ ಕೇಳಿರ್ತಾರಂದ್ರ ಅದ್ರ ಅಪೋಸಿಟ್ ಯಾವುದು? ಕಹಿ ಆಗಿರ್ತವ. ಓಕೆ, ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡ್ರಿ. ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನ ಯಾವ ಬಣ್ಣಕ್ಕೆ ಪರಿವರ್ತಿಸುತ್ತವೆ? ಇದು ಕೆಂಪು ಬಣ್ಣಕ್ಕೆ ಅಥವಾ ಗುಲಾಬಿ ಬಣ್ಣಕ್ಕೆ ಅಂತೀವಿ. ಕೆಂಪು ಇತ್ತಂದ್ರೆ ಅದು ಆನ್ಸರು, ಅಥವಾ ಗುಲಾಬಿ ಕೆಂಪು ಬಣ್ಣಕ್ಕೆ. ಆಲ್ಮೋಸ್ಟ್ ಆ ಗುಲಾಬಿ ಬಣ್ಣ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಮಾಡುತ್ತಾ, ಕೆಲವೊಂದ್ ಕಡೆ ಗುಲಾಬಿ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ದಹನಕಾರಿ ವಸ್ತು? ದಹನಕಾರಿ ಅಂತಂದ್ರ ಎಲ್ಲ ಉರಿಯುವಂತ ವಸ್ತು. ದಹನಕಾರಿ ವಸ್ತು ಅಂತಂದಾಗ ಆಲ್ಮೋಸ್ಟ್ ಚಾರ್ಕೋಲ್ ಅಂತ ಬರುತ್ತೆ ನಮಗೆ. ಇದ್ದಿಲು ಅಂತೀವಿ ನಾವು. ಇದು ದಹನಕಾರಿ ವಸ್ತು ಅಂತ ಹೇಳ್ಬೋದು ನಾವು. ಓಕೆ, 4 ಅಂತೀವಿ, ಆದ್ರೆ ಇಲ್ಲಿ 4 ಅಂತ ಬರಂಗಿಲ್ಲ. ಯಾಕಂತಂದ್ರ ಕಾಂಕ್ರೀಟ್ ಅಲ್ಲ, ಇಟ್ಟಿಗೆನು ಬರಲ್ಲ, ಮರಳು ಬರಲ್ಲ. ದಹನಕಾರಿ ಇದ್ದಿಲು ಮಾತ್ರ, ಚಾರ್ಕೋಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಲ್ಲಿ ಈ ಕೆಳಗಿನ ಯಾವುದು ಉತ್ಪತ್ತಿಯಾಗುವುದಿಲ್ಲ ಅಂತಂದ್ರೆ ಇಲ್ಲಿ ಲವಣ ಉತ್ಪತ್ತಿ ಆಗುತ್ತಾ, ನೀರಾಗುತ್ತಾ, ಶಾಕ್ ಆಗುತ್ತಾ, ಆದ್ರೆ ಹೀಲಿಯಂ ಆಗುದಿಲ್ಲ. ನೆಕ್ಸ್ಟ್
26ನೇ ಪ್ರಶ್ನೆಯನ್ನು ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯದ ಸಂತಾನೋತ್ಪತ್ತಿಯ ಅಂಗವಾಗಿದೆ ಅಂತ ಹೇಳ್ತಾರ. ಸಸ್ಯದ ಸಂತಾನೋತ್ಪತ್ತಿಯ ಅಂಗ ಹೂವು ಅಂತ ಹೇಳ್ಬೋದು, ಫ್ಲವರ್. 27ನೇ ಪ್ರಶ್ನೆಯನ್ನು ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಪೋಷಿ ಅಲ್ಲ ಅಂತಂದ್ರೆ ಸ್ವಪೋಷಕ, ಪರಪೋಷಕ ಅಂತಂದ್ರೆ ಸ್ವಪೋಷಕ ತನ್ನನ್ನು ತಾನೇ ಮಾಡಿಕೊಳ್ಳುವುದು ಯಾರಲ್ಲ. ಹೂ ಗಿಡಗಳು ತನ್ನ ಆಹಾರವನ್ನು ತಾವೇ ತಯಾರಿಸ್ತವ. ತರಕಾರಿಗಳು ಅದೇ, ದೊಡ್ಡ ಮರಗಳು ಅದೇ. ಮಾನವರು ಸ್ವಪೋಷಕಗಳಲ್ಲ, ಇವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಂಥವ್ರು. ಓಕೆ, ಡನ್. 28ನೇ ಪ್ರಶ್ನೆಯನ್ನು ನೋಡ್ರಿ. ಏನದ, ಸಸ್ಯಗಳು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಯಾವ ಭಾಗದ ಮೂಲಕ ತೆಗೆದುಕೊಳ್ಳುತ್ತವೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸಸ್ಯದ ಒಂದು ಎಲೆಗಳ ಮೂಲಕ ಅವುಗಳನ್ನ ತೆಗೆದುಕೊಳ್ಳುತ್ತದೆ. ಹೌದಾ? ನೆಕ್ಸ್ಟ್, ಮಾನವರಲ್ಲಿ ಗಂಡು ಗ್ಯಾಮೆಟ್ ಅಂದ್ರೆ ಪುರುಷ ಜನನ ಜೀವಕೋಶ ಯಾವುದು ಅಂತಂದ್ರೆ ವೀರ್ಯಾಣು ಅಂತೀವಿ. ಲಾಸ್ಟ್ ನಾನು ಇದನ್ನ ಹೇಳಿದ್ದೀನಿ, ಅಂಡಾಣು ಬಂದಾಗ ಈ ವೀರ್ಯಾಣು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಮನುಷ್ಯರು ಮೇಲ್ ಬಂತಾರೆ, ಇದು ಹೇಳ್ಬೇಕು. ಇಂಗ್ಲಿಷ್ನಲ್ಲಿ ಸ್ಪರ್ಮ್ ಅಂತೀವಿ. ಓಕೆ, ಇದು ನೆಕ್ಸ್ಟ್ ಬರುವಂಥದ್ದು ಸೈನ್ಸ್ ಅಲ್ಲಿ ಕೇಳುವಂಥ ಲಾಸ್ಟ್ ಕ್ವಶನ್. ಕಪ್ಪೆ ಮರಿ ಅಂದ್ರೆ ಟ್ಯಾಡ್ಪೋಲ್ ಯಾವ ಪ್ರಾಣಿಗೆ ಆರಂಭಿಕ ಹಂತವಾಗಿದೆ? ಇದು ಕಪ್ಪೆಯ ಒಂದು ಆರಂಭಿಕ ಹಂತವಾಗಿದೆ. ಇಂಗ್ಲಿಷ್ ಒಳಗೆ ಕೊಟ್ಟ ಗೊತ್ತಾಗಂಗಿಲ್ಲ. ಅದೇ ರೀತಿ ನಿಮಗ ಕನ್ನಡದಲ್ಲಿ ಕೊಟ್ಟ ಕಪ್ಪೆ ಮರಿ ಅಂತಂದ್ರೆ ಇದು ಕಪ್ಪೆಗೆ ಲಿಂಕ್ ಆಗಿರುತ್ತೆ. ಟ್ಯಾಡ್ಪೋಲ್ ಅಂತಂದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಶಬ್ದವನ್ನು ಮಾತ್ರ ನೆನಪಿಡಬೇಕಾಗದ್ದು. ವೆರಿ ಇಂಪಾರ್ಟೆಂಟ್. ಇವು ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತಹ 15 ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದು ಇವು 15 ಪ್ರಶ್ನೆಗಳಾಗಿರ್ತವೆ. ಮೊದಲ ಪ್ರಶ್ನೆಯನ್ನು ನೋಡ್ರಿ, ಸಿಂಪ್ಲಿಫಿಕೇಶನ್ ಅದ. ಇಲ್ಲಿ ಎಕ್ಸ್ ವ್ಯಾಲ್ಯೂವನ್ನ ಕೇಳಿದಾರ. ವೆರಿ ಸಿಂಪಲ್. ಈ -160 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? +160 ಆಗುತ್ತೆ. ಈ ಕಡೆ ಇರುವಂಥದ್ದು 200 ಪ್ಲಸ್ 97.5 ಅದ. ನೆಕ್ಸ್ಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಈ 160 ಈ ಕಡೆ ಸೇರಿದ್ರೆ 200 ಆಯ್ತು. ಇಲ್ಲಿ ನೋಡ್ರಿ, ಈ 200 ಕ್ಯಾನ್ಸಲ್ ಆಯ್ತು. ಜಸ್ಟ್ ನನಗೆ ಉಳಿದಿದ್ದು ಎಕ್ಸ್ ಈಕ್ವಲ್ ಟು 97.5. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್ ಆಗಿರ್ತಾವ, ಆದ್ರೆ ಮಾಡುವಂತಹ ಟ್ರಿಕ್ಸ್ ಒಂದು ಸ್ವಲ್ಪ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಮೊದಲ 3 ಅತ್ಯಂತ ಸಣ್ಣ ಅವಿಭಾಜ್ಯ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಮೀನ್ಸ್ ಮೊದಲ 3 ಸಣ್ಣ ಅಂತಾನೆ 3 ಅವೇ ಯಾವಪ್ಪ? 1ನೇದು 2 ಬಂತ, ಆಮೇಲೆ 2ನೇದು 3 ಬಂತ, 3ನೇದು 5 ಬಂತ. ಇವು 3 ಅವಿಭಾಜ್ಯ ಸಂಖ್ಯೆಗಳಾದ್ರೆ ಇವುಗಳ ಲಸ ಅ ಅಂತಂದಾಗ ಇವು 3 ಒಂದು ಬೇರೆ ಬೇರೆ ಮಗ್ಗೆಗಳಲ್ಲಿದ್ದಾಗ 2 3 6, 6 30 ಇದುಗಳ ಲಸ ಅ ಆಗಿರುತ್ತೆ. ವೆರಿ ಸಿಂಪಲ್. ನೆಕ್ಸ್ಟ್ ಬರುವಂಥದ್ದು 16 kg ಟೊಮ್ಯಾಟೊಗಳ ಬೆಲೆ ನೋಡ್ರಿ. 15 kg ಟೊಮ್ಯಾಟೊಗಳ ಬೆಲೆ ಎಷ್ಟದ ರೀ? 382.50 ಅದ. ಅದೇ ಅವ್ರು ಏನ್ ಕೇಳ್ತಾರ, 8 kg ಟೊಮ್ಯಾಟೊಗಳ ಬೆಲೆ ಎಷ್ಟು? ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ರಿ. ಏನದ ನಮಗ ಎಕ್ಸ್ ಈಕ್ವಲ್ ಟು 8 ಇಂಟು ಏನದ ರೀ 3 8 2 ಈ ಪಾಯಿಂಟ್ ತೆಗೆದು ಡೈರೆಕ್ಟ್ ಬರ್ಕೋತೀನಿ ನಾನು. ಡಿವೈಡೆಡ್ ಬೈ 2 ಪಾಯಿಂಟ್ ಆದ್ಮೇಲೆ 2 ಅಂಕೆ ಅದಾವ, ಕೆಳಗಡೆ 2 0 ಹಚ್ಕೊಂತೀನಿ. ಆಮೇಲೆ ಈ 15 ಇಲ್ಲಿ ಬರುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿದ್ಮೇಲೆ ನಮಗೆ ಬರುವಂತಹ ಆನ್ಸರ್ ಏನಪ್ಪಾ ಅಂತಂದ್ರ ಎಷ್ಟು ಬರುತ್ತೆ ರೀ? 204 ರೂಪಾಯಿಗಳು 8 kgಯ ಬೆಲೆಯಾಗುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಸಿಂಪ್ಲಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಮಾಡುವಂತಹ ಕರ್ತವ್ಯ. ಓಕೆ, ನೆಕ್ಸ್ಟ್ ಸರಾಸರಿ. ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ಗಳ 4 ಇನ್ನಿಂಗ್ಸ್ಗಳಲ್ಲಿ 44, 36, 108, 72 ರನ್ನುಗಳನ್ನು ಗಳಿಸಿರುತ್ತಾರೆ. ಅವುಗಳ ಸರಾಸರಿ ರನ್ನುಗಳು ಎಷ್ಟು? ಈ 4 ನಾನು ಕೂಡಿಸಿದ್ರೆ ನನಗೆ ಮೊತ್ತ ಎಷ್ಟು ಬರುತ್ತಪ್ಪ ಅಂತಂದ್ರೆ 260 ಬಂತು. ಟೋಟಲ್ 4 ಜನ ಅಂತಂದ್ರೆ ಎಷ್ಟು ಬಂತು? 4 1 4 6 24 4 5 30. 65 is the average. Option number B is right. ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ. 5 ಚೀಲಗಳಲ್ಲಿ 99, ಇದು ಕೂಡ ಸರಾಸರಿ ಮೇಲೆ 99 kg, 88 kg. ಓಕೆ, 101, 100 ಮತ್ತು 99 ಇವುಗಳನ್ನ ಎಲ್ಲಾ ಕೂಡಿಸಿದ್ರೆ ನನಗೆ ಏನು ಬರುತ್ತಪ್ಪ ಅಂತಂದ್ರೆ 497 ಬಂತು. ಡಿವೈಡೆಡ್ ಬೈ ಒಟ್ಟು ಎಷ್ಟು ಅದಾರ? 5 ಅದಾವ. 5 ಅಂತದಾಗ 5 ಚೀಲಗಳಂತಂದಾಗ 5 1 5 9 45, 5 9 45, 2 ಇತ್ತು, 5 4 ಪಾಯಿಂಟ್ ಕೊಟ್ಟು 20 ಅಂದ್ರೆ 99.4 kg. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡ್ರಿ. 6/18 ಏನದ ರೀ? 6 ಡಿವೈಡೆಡ್ ಬೈ 15 ಪರ್ಸೆಂಟೇಜ್ ಅನ್ನ ಭಿನ್ನರಾಶಿ ಪರಿವರ್ತಿಸಿ ಅಂದಾಗ ಪರ್ಸೆಂಟೇಜ್ ಅನ್ನಾಗ ನಾವು ಇಂಟು 100 ಮಾಡ್ತೀವಿ. ಓಕೆ, ಇವಾಗ ನಾನು ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ಏನು ಮಾಡ್ತೀನಿ? 2 3 15, 2 50 ನೆಕ್ಸ್ಟ್ 3 1 3 15 3 5 15 ಅಂದ್ರೆ 1 ಉಳಿತ ಮೇಲೆ ಕೆಳಗಡೆ 5 5 25 ಅಂದ್ರೆ 1 ಡಿವೈಡೆಡ್ ಬೈ 250. ಆಪ್ಷನ್ ಅಲ್ಲಿ ಇದು ಮಾತ್ರ ಅದ. ಇದು ಕ್ವಶನ್ ಬಹಳಷ್ಟು ಇಂಪಾರ್ಟೆಂಟ್ ಪರ್ಸೆಂಟೇಜ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್
37ನೇ ಪ್ರಶ್ನೆ ನೋಡ್ರಿ, 2 ಸಂಖ್ಯೆಗಳು 3:4 ಅನುಪಾತದಲ್ಲಿದ್ವಿ. ಪ್ರತಿ ಸಂಖ್ಯೆಯಿಂದ 25 ಕಳೆದರೆ ನೋಡ್ರಿ, 3 ಅಂತಂದ್ರೆ ನಾ 3x ಅಂತೇಳಿ ಬರಿಬೋದು. ನೆಕ್ಸ್ಟ್ ಇದಕ್ಕೆ 25 ಏನ್ ಮಾಡ್ಯಾರ್ರಿ, ಮೈನಸ್ ಮಾಡ್ಯಾರ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಏನದ ರೀ, 4x ಅದ, ಇದ್ರೂ ಕೂಡ 25 ಮೈನಸ್ ಮಾಡ್ಯಾರ. ಈಕ್ವಲ್ ಟು ಇವುಗಳ ಕಳೆದ್ರೆ ಹೊಸ ಅನುಪಾತ ಎಷ್ಟು ಬರ್ತದ್ರಿ, 2:3 ಬರ್ತದ. ಹಂಗಾದ್ರೆ ಆ ದೊಡ್ಡ ಸಂಖ್ಯೆ ಯಾವುದು ಅಂತಂದಾಗ ಫಸ್ಟಿಗೆ ನಾನಿಲ್ಲಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿಕೊಂಡು ಈ 2 ಇವು 2ಕ್ಕೂ ಸಂಬಂಧ ಇರುತ್ತೆ. ಈಗ 3 ಮೇಲ್ಗಡೆ ಸಂಖ್ಯೆಗೆ ಇಂಟು ಮಾಡಿದ್ರೆ 3 ಮೂರಲೆ 9x ಮೈನಸ್ 25 ಮೂರಲೆ 75 ಈಕ್ವಲ್ ಟು ಈ 2 ಈ 2ಕ್ಕೆ 4ಕ್ಕೆ ಇಂಟು ಮಾಡ್ರೆ 8x ಮೈನಸ್ 25 ಎರಡ್ಲೆ 50. ಹಿಂಗೆ ಬಂದಾಗ ನಾನು ಫಸ್ಟಿಗೆ ನಾನು x ಈಕ್ವಲ್ ಟು ಅಂದಾಗ ಈ 8x ಒಳಗೆ 9x ಒಳಗೆ 8x ಹೋದ್ರೆ ಓನ್ಲಿ x ಉಳಿತ. ಈ 75ರಾಗ 50 ಹೋದ್ರೆ 25 ಉಳಿತು. x ಈಕ್ವಲ್ ಟು 25 ಬಂದ ನಂತರ ನನಗೆ ದೊಡ್ಡ ಸಂಖ್ಯೆ ಅಂತಂದಾಗ ಇಲ್ಲಿ 3x ಅದ, ಆಮೇಲೆ 4x ಅದ. ಇಲ್ಲಿ x ಈಕ್ವಲ್ ಟು 25 ಅಂದಾಗ 3 ಇಂಟು 25 ಅಂತಂದ್ರೆ 75 ಬಂತದ. ಅದೇ ರೀತಿ ಇದಕ್ಕೆ 4 ಇಂಟು 25 ಅಂತಂದ್ರೆ 100. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದದ ರೀ, 100 ಅದ. ಆಪ್ಷನ್ ನಂಬರ್ ಸೆಕೆಂಡ್ ಒನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಸಮಾನುಪಾತದ ಮೇಲೆ ಅದ. ಇಲ್ಲಿ ನೋಡ್ರಿ 4ನೇ ಸಮಾನುಪಾತವನ್ನು ಕೇಳ್ಯಾರ. ಇಲ್ಲಿ ನನಗೆ ಇವೆರಡು ಸಂಬಂಧ ಇರ್ತವ, ಕೊನೆಯ 2 ಸಂಬಂಧ ಇರ್ತವ. ಅದೇ ರೀತಿ ಇದು 2 ಇಂಟು ಎಕ್ಸ್ 2x ಆಯಿತು. 3 ಇಂಟು 25 x ಈಕ್ವಲ್ ಟು 3 ಇಂಟು 25 ಅಂತಂದ್ರೆ ಎಷ್ಟು ಬರುತ್ತೆ ರೀ, ಡೈರೆಕ್ಟ್ ಬರೀನು. 25 ಮೂರಲೆ 75 ಡಿವೈಡೆಡ್ ಬೈ 2 ಅಂತಂದ್ರೆ 2 ಮೂರಲೆ 6, 3 ಎಲ್ಲಿದೆ ಆಪ್ಷನ್ದಾಗ, ಆಪ್ಷನ್ ನಂಬರ್ ಸಿ. ಜಸ್ಟ್ ಇಷ್ಟೇ, 37.5. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 39ನೇ ಕ್ವಶನ್ ಅನ್ನು ನೋಡ್ರಿ. 9,000 ಮೊತ್ತದ ಮೇಲೆ ವರ್ಷಕ್ಕೆ 5% ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಎಷ್ಟಾಗುತ್ತದೆ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100 ಮಾಡ್ತೀವಿ. ಅಸಲು ಎಷ್ಟದ ರೀ, 9,000 5% ಅಲ್ಲಿ 3 ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ 100. ಓಕೆ, ನೆಕ್ಸ್ಟ್ ಈಗ ಈ 2 0 ಹೋಯ್ತು. 9 45, 45 ಮೂರಲೆ 135, 1 0 ಅಂದ್ರೆ 1350. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಟೈಮ್ ಮತ್ತು ವರ್ಕದ ಮೇಲೆ ಕೇಳಿದಾರ ನೋಡ್ರಿ. ಒಬ್ಬ ವ್ಯಕ್ತಿ ಮತ್ತು ಅವನ ಮಗ ಅಂದ್ರೆ ತಂದೆ ಮತ್ತು ಮಗ ಅಂದ್ರೆ ಸನ್ ಅಂತೇಳಿ ತಿಳ್ಕೊತೀವಿ. ಇವರಿಬ್ರು ಕೂಡ ಕೆಲಸ ಮಾಡಿದ್ರೆ 8 ದಿನದಾಗ ಮಾಡ್ತಾರೆ. ಆ ಒಬ್ಬ ವ್ಯಕ್ತಿ ಮಾತ್ರ ಅಂದ್ರೆ ಅವರ ತಂದೆ ಮಾತ್ರ ಕೆಲಸ ಮಾಡಿದ್ರೆ 12 ದಿನದಾಗ ಮಾಡ್ತಾರೆ. ಹಂಗಾದ್ರೆ ಅವನ ಒಬ್ಬನೇ ಮಗ ಎಷ್ಟು ದಿನದಾಗ ಮಾಡ್ತಾನೆ? 2ರದ್ದು LCM ಮಾಡ್ರಿ. 12 ಮತ್ತು 8 ಲಸ ತೆಗೆದ್ರೆ 24 ಬಂತ. ಈಗ 8 ಮೂರಲೆ 24, 12 ಎರಡ್ಲೆ 24. ಈಗ ಈ ಅಪ್ಪಂದು ಮೈನಸ್ ಮಾಡ್ಬೇಕಂತಂದ್ರೆ ನಾನು ಮೈನಸ್ ಮಾಡ್ಬೇಕು. ಇಲ್ಲಿ ಸಣ್ಣ ಮಾತ್ರ ಉಳಿತಾನೆ ಅಂದ್ರೆ ಇಲ್ಲಿ ಕೂಡ ಮೈನಸ್ ಮಾಡಿದ್ರೆ 3 ಹೇಳಿದ್ರೆ 1. ಟೋಟಲ್ ಲಸ ಎಷ್ಟದ ರೀ, 24 ಅದ. ಡಿವೈಡೆಡ್ ಬೈ 1 ಅಂದ್ರೆ 24 ಅವನ ಮಗ ಮಾಡುವಂತ ಕೆಲಸಕ್ಕೆ ಬೇಕಾಗುವಂತಹ ಸಮಯ ದಿನಗಳು ಅಂತೀವಿ. ಓಕೆ, ಡನ್. 41ನೇ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಏನು ಕೇಳಾರ, 705 ಸ್ಕ್ವೇರ್ ಮೈನಸ್ 703 ಸ್ಕ್ವೇರ್ ಅಂತ ಕೇಳಿದಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ ಈಗ 5 ಸ್ಕ್ವೇರ್ ಎಷ್ಟಾದ್ರೆ ನಾನು ಲಾಸ್ಟ್ ಸಂಖ್ಯೆ ಅಷ್ಟೇ ಯೂಸ್ ಮಾಡ್ತೀನಿ, ಬಹಳಷ್ಟು ಟೈಮ್ ತಗೊಂಗಿಲ್ಲ. 0 3 ಮೂರಲೆ 9, 5 5ಲೆ 25 ಅದ. ಈ 5ರೊಳಗೆ 9 ಹೋದ್ರೆ ಎಷ್ಟು ಅಂತಂದ್ರೆ, ಸಾರಿ 25ರೊಳಗೆ 9 ಹೋದ್ರೆ ಎಷ್ಟು, 16 ಅದ. ಲಾಸ್ಟ್ ಸಂಖ್ಯೆಯಲ್ಲಿ 16 ಬರುವಂಥದ್ದು ಇದಂತೂ ಬರಂಗಿಲ್ಲ, ಇದು ಬರಂಗಿಲ್ಲ. ನಮ್ಗೆ ಉಳಿದದ್ದು ಎ ಮತ್ತು ಸಿ ಅಂತಂದಾಗ ನಾವು 7 4ಲೆ 28 ಅದ. ಇಲ್ಲಿ 7ಗಳು 2 ಅದಾವ, ಇಲ್ಲಿ 7ಗಳು 2 ಅದಾವ. ಹೌದಾ, 7ಗಳು 2 ಅಂತಂದಾಗ ಸ್ಕ್ವೇರ್ 7ಗಳು 4 ಅಂದಾಗ 7 4ಲೆ 28 ಅಂದಾಗ ಎಷ್ಟು ಬರುತ್ತೆ ರೀ, 7816. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್ ಆಗಿ ನಿಮಗೆ ಶಾರ್ಟ್ಕಟ್ ಆಗಿ ನಾನು ಹೇಳ್ಕೊಟ್ಟದ್ದು. ನೆಕ್ಸ್ಟು 42ನೇ ಪ್ರಶ್ನೆಯನ್ನು ನೋಡ್ರಿ. ಒಂದು ಸಂಖ್ಯೆಯನ್ನ ಅದರ 2ರಷ್ಟು ಮೊತ್ತಕ್ಕೆ ಅಂದಾಗ ಒಂದು ಸಂಖ್ಯೆ x ಅದ, ಅದರ 2ರಷ್ಟು ಅಂದ್ರೆ 2x. ಇದು ಕೂಡಿಸಿದ್ರೆ ಸರಿಯಾಗಿ 333 ಬಂದ್ರೆ ಆ ಸಂಖ್ಯೆ ಯಾವುದು ಅಂತಂದಾಗ ಈ x ಅಂತಂದಾಗ ಟೋಟಲ್ ಆಗಿ 3x ಆಯ್ತು. ನನಗೆ ಇಲ್ಲಿ 333 ಅಂತಂದಾಗ x ಈಕ್ವಲ್ ಟು 333 ಡಿವೈಡೆಡ್ ಬೈ 3 ಅಂದ್ರೆ ಸಿಂಪ್ಲಿಫೈ ಮಾಡ್ರಿ. 3 1ಲೆ 3 1ಲೆ 3 1ಲೆ ಅಂದ್ರೆ 111. ಆ ಸಂಖ್ಯೆ ಯಾವ್ದಾಗುತ್ತೆ, 111 ಆಗಿರುತ್ತೆ. ಹೌದಾ, ನೆಕ್ಸ್ಟ್ 43ನೇ ಪ್ರಶ್ನೆಯನ್ನು ನೋಡ್ರಿ ಏನದ ಅಂತ. ಓಕೆ,
ತ್ರಿಕೋನದ ಎಲ್ಲ ಒಳಕೋನಗಳ ಮೊತ್ತ ಅಂತ ಅಂದಾಗ ತ್ರಿಕೋನದ ಒಳಕೋನಗಳ ಮೊತ್ತ ಅಂತಂದಾಗ ಈ ಒಳಕೋನಗಳ ಮೊತ್ತ ಇಲ್ಲಿ 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 ಕೂಡ ಏನಾಗತ್ರಿ ಟೋಟಲ್ ಆಗಿ ನಾನು 3 ಒಳಕೋನಗಳ ಮೊತ್ತ ಸೇರಿದ್ರೆ ಎಷ್ಟು ಬರ್ಬೇಕಂತಂದ್ರೆ 180 ಡಿಗ್ರಿ. ಇದು ಒಳಕೋನಗಳ ಎಲ್ಲ ಒಳಕೋನಗಳ ಮೊತ್ತ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ 44ನೇ ಪ್ರಶ್ನೆ. ಇದು ಪೈಥಾಗೋರಸ್ ಥಿಯರಂ ಮೇಲೆ ಬಂದಂಥದ್ದು. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದ್ದಲ್ಲಿ ಎ ಬಿ ಎಷ್ಟದ್ರಿ 41 ಸೆಂಟಿಮೀಟರ್, ಬಿ ಸಿ 40 ಸಿ ಎ ಎಷ್ಟು ಅಂತ ಕೇಳಿದಾಗ ಅಲ್ಲಿ ನಾವು ಮಾಡುವಂಥದ್ದು ಏನದ್ರಿ √41² - 40 ಸ್ಕ್ವೇರ್. ಇಲ್ಲಿ ಕರ್ಣವನ್ನ ಕೇಳಿರ್ತಾರೆ ಅಂದಾಗ 41² ಅನ್ನ ನಾವು ಮಾಡಿದ್ರೆ 1081 ಮೈನಸ್ 40 1600 ಬರುತ್ತೆ. ಇಲ್ಲಿ ನಮಗೆ ಮೈನಸ್ ಮಾಡಿದ ನಂತರ ಬರುವಂಥದ್ದು 81. √81 ಅಂತ ಇದು 9ರ ವರ್ಗ ಸಂಖ್ಯೆ ಆಗಿರುವ ಕಾರಣ ಆ ಸಿ ಎನ ಉದ್ದ 9 ಸೆಂಟಿಮೀಟರ್ ಆಗಿರುತ್ತದೆ. ಓಕೆ, ಇದು ನೆಕ್ಸ್ಟ್ ಬರುವಂಥದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ಕೊಳೆಯ ಪ್ರಶ್ನೆ. ಸಮಾನಾಂತರ ಚತುರ್ಭುಜ ಒಂದು ಬಾಹು 8 ಸೆಂಟಿಮೀಟರ್ ಆಗಿದ್ದು ಎತ್ತರ 5.5 ಆಗಿದ್ದರೆ ಅದರ ವಿಸ್ತೀರ್ಣ ಅಂತಂದಾಗ ಡೈರೆಕ್ಟ್ ಆಗಿ 8 × 5.5 ಮಾಡಿದ್ರೆ ನಮಗೆ ವಿಸ್ತೀರ್ಣ ಸಿಕ್ಬಿಡುತ್ರಿ. ಇದು ಸಮಾನಾಂತರ ಚತುರ್ಭುಜದಲ್ಲಿ ಎಷ್ಟು ಬರ್ತ್ರಿ 44. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಅಂದ್ರೆ ಇದ್ರದ್ದು ಸೆಂಟಿಮೀಟರ್ ಸ್ಕ್ವೇರ್. ಇದು ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಾದ್ರೆ ಈಗ ರೀಸನಿಂಗ್ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು ಏನು ಕೇಳ್ಯಾರ ಅನ್ನೋದನ್ನ ಫಸ್ಟ್ ನೋಡ್ರಿ. ಸಿ ಎಚ್ ಆಮೇಲೆ ಎಂ ಅದ ಆಮೇಲೆ ಆರ್ ಅದ. ಇದಾದ್ಮೇಲೆ ಯಾವ್ದು ಬರುತ್ತಾ ಅಂತ ಕೇಳಿದಾಗ ಸಿ ಆದ್ಮೇಲೆ ಎಚ್ ಬರ್ದಾರ ಎಷ್ಟು ಗ್ಯಾಪ್ ಅದ ನೋಡ್ರಿ. ಸಿ ಆದ್ಮೇಲೆ ಯಾವ್ದು ಬರುತ್ತೆ ರೀ ಡಿ ಇ ಎಫ್ ಜಿ ಎಚ್ +5 ಮಾಡ್ಯಾರ. ಇಲ್ಲಿ ಕೂಡ ಎಚ್ ಆದ್ಮೇಲೆ ಎಂ ಅಂದ್ರೆ +5 ಮಾಡ್ಯಾರ. ಅಂದ್ರೆ ಎಲ್ಲದಕ್ಕೂ +5 ಮಾಡಿದಾಗ ಇಲ್ಲಿ 5 ಮಾಡಿದ್ಮೇಲೆ ಆರ್ ಆದ್ಮೇಲೆ ಪಿ ಕ್ಯೂ ಆರ್ ಆದ್ಮೇಲೆ ಎಸ್ ಟಿ ಯು ವಿ ಡಬ್ಲ್ಯೂ. ಹೌದಾ, ಇಲ್ಲಿ ಬರುವಂತಹ ಶಬ್ದ ಡಬ್ಲ್ಯೂ ಆಗಿರುವ ಕಾರಣ ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟ್ ಬರುವಂಥದ್ದು 47ನೇ ಪ್ರಶ್ನೆಯನ್ನು ನೋಡ್ರಿ ಏನದ ಅಂತೇಳಿ. ಇಲ್ಲಿ ಬರುವಂಥದ್ದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಬರುವಂಥದ್ದು. ಇಲ್ಲಿ ಪಿಕ್ಚರ್ ಅನ್ನ ಏನಂತ ಬರ್ದಾರ ನೋಡ್ರಿ. PITCHER ಅನ್ನ ಏನಂತ ಬರ್ದಾರಪ್ಪ ಅಂತಂದ್ರ REHCTIP ಅಂತೇಳಿ ಬರ್ದಾರ. ಹೌದಾ, ಇಲ್ಲಿ ಬರುವಂತ ಶಬ್ದ ಯಾವ ರೀತಿ ಬರ್ದಾರ ಅಂತಂದ್ರ PQR ಅಂತೇಳಿ. ಓಕೆ, PQR ಅಂದ್ರೆ +2 ಅನ್ನ ಮಾಡ್ಯಾರ. ಅದೇ ರೀತಿ I ಆದ್ಮೇಲೆ ಇ ಬರುತ್ತಾನೆ ಇಲ್ಲ, ಹಿಂಗ್ ಉಲ್ಟಾ ಹೋಗ್ಯಾರ. ಇ ಆದ್ಮೇಲೆ EFGHI ಅಂದ್ರೆ 4 ಮಾಡ್ಯಾರ. ಹೌದಾ, ಈ ಕಡೆ ಏರೋ ಮಾರ್ಕು. ಆಮೇಲೆ ಟಿ ಆದ್ಮೇಲೆ ಮತ್ತೆ ಹಿಂಗ ಮಾಡ್ಕೊಂತ ಹೋಗ್ಯಾರ. ಆದ ಕಾರಣ ನಮಗ ಅಥವಾ ನೀವು ಇದನ್ನ ಹಿಂಗೂ ಮಾಡ್ಬೋದು, ಇದನ್ನ ಇನ್ನೊಂದ್ ತರ ಹೇಳ್ಬೋದು. ಹೆಂಗ ನೋಡ್ರಿ, ಬಹಳ ಸಿಂಪಲ್ ಅದ, ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಭಾಳ. ನೋಡ್ರಿ ಹೆಂಗಂತಂದ್ರ ಬಹಳ ಸಿಂಪಲ್ ಮಾಡ್ಯಾನ, ಎರಡೆರಡು ತರ ಮಾಡ್ಬೋದು ನಾವು. ಆದ್ರ ನಮಗ್ ಸಿಂಪಲ್ ಮೆಥಡ್ ಇಂದ ನೋಡ್ರಿ, ಈಗ ಬರೆಯುವಾಗ ಹಿಂಗ್ ಬರ್ದಾನ, ಅದೇ ಶಬ್ದನ ಉಲ್ಟಾ ಬರ್ದಾನ, ಇಲ್ಲಿ ಹಿಂಗೂ ಮಾಡ್ಬೋದು. ಹೌದಾ, ಇಲ್ಲಿ ಕೂಡ ನೋಡ್ರಿ ಇದು ಹಿಂಗ್ ಹೋಗ್ಯಾನ, ಇದು ಹಿಂಗ್ ಬರ್ದಾನ. ಅದೇ ರೀತಿ ನಾನು ಕೊಟ್ಟಂತ ಸ್ಟೇಷನ್ ಎಂಬ ಪದವನ್ನ ಸ್ಟೇಷನ್ ಎಂಬ ಪದವನ್ನ ನಾನು ಉಲ್ಟಾ ಬರ್ದ ಏನಾಗತ್ರಿ NOITATS. ಇದು ನಮ್ದು ಫೈನಲ್ ಆನ್ಸರ್ ಆಗಿರುತ್ತೆ. ಎಲ್ಲದರಿ NOI ಎಲ್ಲದ್ರಾಗದ. ಇಲ್ಲಿ ಟಿ ಅದ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. LOIT ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮೇಲೆ 1 ರಿಂದ 2 ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ 48 ಇವುಗಳಲ್ಲಿ ಇಂಗ್ಲಿಷ್ ಪದಗಳನ್ನ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಏನು ಅಪ್ಲೈ ಮಾಡಿದ್ರೆ ಯಾವ್ದು ಲಾಸ್ಟ್ ಬರುತ್ತೆ ನೋಡ್ರಿ. ಎಂ ಅದ, ಎಲ್ ಅಂತೂ ಫಸ್ಟ್ ಬರತ್ತ, ಬಿಟ್ಬಿಡ್ರಿ. ಎಂ ಆದ್ಮೇಲೆ MA ಅದ, ಇಲ್ಲಿನೂ MO ಅದ, MA ಅದ. MU ಮಚ್, MU ಅಂದ್ರ ಲಾಸ್ಟಿಗೆ ಬರುವಂತಹ ಶಬ್ದ ಆಗಿರೋ ಕಾರಣ ನಮಗೆ ಸಾರಿ ಕೊನೆಯಲ್ಲಿ ಬರುವಂತಹ ಶಬ್ದ ಮಚ್ ಆಗಿರುತ್ತೆ. ಇದು 48ನೇ ಪ್ರಶ್ನೆ ಆಗಿರುವ ಕಾರಣ. ನೆಕ್ಸ್ಟ್ 49ನೇ ಪ್ರಶ್ನೆ ಏನ್ ಕೇಳ್ಯಾರ, ತಕ್ಷಣವೇ ಹಿಂದಕ್ಕೆ ಒಂದು ಸಂಖ್ಯೆಯನ್ನು ಹೊಂದಿದ್ದು. ನೋಡ್ರಿ, ಹಿಂದ ಸಂಖ್ಯೆ ಇರ್ಬೇಕಂತ. ಓಕೆ, ಮತ್ತು ತಕ್ಷಣವೇ ಮುಂದಕ್ಕೆ ಒಂದು ಚಿಹ್ನೆ ಇರಬೇಕು. ಹೊಂದಿರುವ ಎಷ್ಟು ಚಿಹ್ನೆಗಳಿವೆ, ಮಧ್ಯದಲ್ಲಿ ಕೂಡ ಚಿಹ್ನೆ ಇರಬೇಕು. ಅಂದ್ರ 2 ಚಿಹ್ನೆ ಅಥವಾ ಹಿಂದ ಸಂಖ್ಯೆ ಇರಬೇಕು. ಅಂತಾವ್ ಎಷ್ಟು ಅದಾವ ಅಂತ ಕೇಳುವಂಥದ್ದು ಇದು ಪ್ರಶ್ನೆ ಆಗಿರುವ ಕಾರಣ ಫಸ್ಟಿಗೆ ನೋಡ್ರಿ, ಮುಂದೆ 2 ಚಿಹ್ನೆ ಇರಬೇಕು, ಹಿಂದ್ ಒಂದ ಸಂಖ್ಯೆ ಇರಬೇಕು. 2 ಚಿಹ್ನೆಗಳು ಎಲ್ಲಿ ಕೂಡಿದಾವ ನೋಡಿದ್ರೆ ಆನ್ಸರ್ ಮುಗೀತು. ನೋಡ್ರಿ, 2 ಚಿಹ್ನೆಗಳು ಇಲ್ಲಿ ಅದಾವ. ಹೌದಾ, ನೆಕ್ಸ್ಟ್ 2 ಚಿಹ್ನೆಗಳು ಇಲ್ಲಿ ಅದಾವ. ಅಂದ್ರೆ ಯಾವ್ಯಾವ ಅದಾವ ಅಂತಂದ್ರೆ ನೋಡ್ರಿ, 2 and ಸ್ಟಾರ್, ನೆಕ್ಸ್ಟ್ 5% and ಇವುಗಳನ್ನ ಬಿಟ್ಟು ಮತ್ತೆ ಯಾವ ಆಯ್ಕೆಗಳಿಲ್ಲ. ಅಂದ್ರೆ ನಮಗ್ ಸಿಗುವಂಥದ್ದು 2 ಮಾತ್ರ. ನೆಕ್ಸ್ಟ್ 50ನೇ ಪ್ರಶ್ನೆಯನ್ನ ನೋಡ್ರಿ ಏನದ, ರೇಸ್
RACEಯನ್ನ SBDF ಎಂದು ಬರೆಯಲಾಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಅವುಗಳ ಮುಂದಿನ ಲೆಟರ್ಗಳನ್ನ ಬರ್ಕೊಂತ ಹೋಗ್ಯಾರ. ಅದೇ ರೀತಿ ಎಲ್ ಆದ್ಮೇಲೆ ಯಾವ್ದು ಬರತ್ರಿ? ಎಂ. 1ನೇ ಲೆಟರ್ ಎಂ ಅದ, ಬಿಟ್ಟು ಬಿಡ್ರಿ. ಟಿ ಆದ್ಮೇಲೆ ಲಾಸ್ಟಿಗೆ ಯಾವ್ದು ಬರತ್ರಿ? TSTU ಬರತ್ತ, ಲಾಸ್ಟ್ ಕೂಡ ಯು ಅದ. ನೆಕ್ಸ್ಟ್ ಸೆಕೆಂಡ್ ಲೆಟರ್ ಐ ಆದ್ಮೇಲೆ ಯಾವ್ದು ಬರುತ್ತೆ? ಐ ಆದ್ಮೇಲೆ ಯಾವ್ದು? ಜೆ ಬರುತ್ತ. ಓಕೆ, ಐ ಆದ್ಮೇಲೆ ಯಾವ್ದು ಬರುತ್ತೆ? ಜೆ ಬರುತ್ತ. ಸೆಕೆಂಡ್ ಲೆಟರ್ ಜೆ ಎಲ್ಲದ? ಇದು ಹೋಯ್ತು. ನೆಕ್ಸ್ಟ್ ಜೆ ಆದ್ಮೇಲೆ 3ನೇ ಲೆಟರ್ ಯಾವ್ದು ಬರುತ್ತ? GH ಬರುತ್ತ. ಹೌದಾ? ಜಿ ಆದ್ಮೇಲೆ ಯಾವ್ದು ಬರುತ್ತೆ? H ಬರುತ್ತೆ. H ಆದ್ಮೇಲೆ ಐ ಬರುತ್ತೆ. ಅಂದ್ರ IU ಅಂದ್ರೆ ಯಾವ್ದು ಬರುತ್ತೆ ನೋಡ್ರಿ? MJHIU. MJH ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್. ಈ ರೀತಿ ನಿಮಗೆ ಟೋಟಲ್ 50 ಪ್ರಶ್ನೆಗಳನ್ನ ನಿಮ್ಮ 4ನೇ ಟೆಸ್ಟ್ ಅನ್ನೇ ಕೇಳಿರುವಂತ ಪ್ರಶ್ನೆಗಳಾಗಿರ್ತವೆ. ಏನ್ರಿ? ಇದು 4th ಟೆಸ್ಟ್ ಆಗಿರುತ್ತೆ. ಇದೇ ರೀತಿ ನಾನು ನೆಕ್ಸ್ಟ್ ಉಳಿದಿದ್ದೆಲ್ಲ ಟೆಸ್ಟ್ಗಳನ್ನ ನಿಮ್ಮ ಮುಂದೆ ನಿಮ್ಮ ಅಗ್ನಿವೀರ್ ಪರೀಕ್ಷೆಯ ಮುಂಚಿತವಾಗಿ ತರ್ತೀನಿ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ, ಸಂಭವನೀಯ ಪ್ರಶ್ನೆಗಳನ್ನ ಕೂಡ ತಂದಿರ್ತೀನಿ. ಅದೇ ರೀತಿ ನಿಮಗೆ SSC JD ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ, SSC JDಗೆ ಸಂಬಂಧಪಟ್ಟಂತೆ ಹೌ ಟು ಟಾರ್ಗೆಟ್ ಅಂತೀವಿ ನಾವು. ಯಾವುದು? ಟಾರ್ಗೆಟ್ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಅಲ್ಲಿ ಟೋಟಲ್ ಆಗಿ ನಿಮಗೆ 40 ಪ್ರಶ್ನೆಗಳಿಗೆ 35 ಪ್ಲಸ್ ಹ್ಯಾಂಗ್ ಕ್ರಾಸ್ ಮಾಡುದು ಅಂತ ಹೇಳ್ತೀನಿ. 40ಕ್ಕೆ 40 ಯಾರು ಅನ್ನಂಗಿಲ್ಲ. ಯಾಕೆ ಹೇಳಿ? ನೀವು ಎಷ್ಟ ಮಾಡಿದ್ರು ಕಮ್ಮಿನೇ ಮ್ಯಾಥ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ತರಹದ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಯಾರೇನು ಪ್ರಿವಿಯಸ್ ಇನ್ನು ಸೆಟ್ ಅನ್ನ ನೋಡಿಲ್ಲ ಅವರು ಕೂಡ ನೋಡ್ತಾ ಹೋಗಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.